ಈಗ ನಾವು ರಾಮಾನುಜ ಭಾಷ್ಯದಲ್ಲಿ ಹೇಳಿರುವಂಥದನ್ನ ಗಮನಿಸಬೇಕು. ರಾಮಾನುಜರ ಭಾಷ್ಯದಲ್ಲೂ ಕೂಡ ಪ್ರಾಯ ಇಷ್ಟೇ ಅರ್ಥವನ್ನು ಹೇಳಿದ್ದಾರೆ. ಅಲ್ಲಿ ಚೇತೋರ್ಪಣ ನಿಗದಾತ್ ಅಂತ ನಮ್ದು ಪಾಠ ಇದೆಯಲ್ಲ, ದ್ವೈತ ವೇದಾಂತದಲ್ಲಿ, ದ್ವೈತ ಸಂಪ್ರದಾಯದಲ್ಲಿ ಮತ್ತು ಅದ್ವೈತ ಸಂಪ್ರದಾಯದಲ್ಲಿ ಚೇತೋ ಅರ್ಪಣ ನಿಗದಾತ್ ಅಂತಿದೆ. ನಿಗದ ಅನ್ನೋದ್ರ ಬದಲಾಗಿ ರಾಮಾನುಜ ಭಾಷ್ಯದಲ್ಲಿ ನಿಗಮ ಅಂತಿದೆ. ಎರಡಕ್ಕೂ ಅರ್ಥ ಒಂದೇ. ಚೇತೋರ್ಪಣ ಅಂದ್ರೆ ಅನುಸಂಧಾನ ಅಂತ ಅರ್ಥ, ತಿಳುವಳಿಕೆ ಅಂತ ಅರ್ಥ. ನಿಗಮ ಅಂದ್ರೆ ಉಪದೇಶ ಅಂತ ಅರ್ಥ. ಅಲ್ಲಿ ನಿಗದ ಅಂದ್ರೆ ಗದ ವ್ಯಕ್ತಾಯಂ ಧಾತು, ಗದ ವ್ಯಕ್ತಾಯಂ ವಾಚಿ ಧಾತು, ಅದಕ್ಕೆ ನೀ ಉಪಸರ್ಗ. ನಿಗಮ ಅಂದ್ರೆ ಗಮ ಧಾತು, ಅದಕ್ಕೆ ನೀ ಅಂತ ಉಪಸರ್ಗ. ಹೀಗೆ ನಿಗಮ ಅಂದ್ರೆ ಉಪದೇಶ, ನಿಗದ ಅಂದ್ರೆ ಹೇಳುವುದು ಅಂತಾನೆ ಅರ್ಥ. ಇದೊಂದು ವ್ಯತ್ಯಾಸ ಅಲ್ಲಿದೆ. ಬ್ರಹ್ಮನಿಗೆ 4 ಪಾದಗಳಿವೆ. ಅದರಂತೆ ವೇದದಲ್ಲಿ 6 ಅಕ್ಷರವುಳ್ಳಂತ 4 ಪಾದದ ಗಾಯತ್ರಿ ಋಕ್ ಇದೆ. ಇದ್ರ ಬಗ್ಗೆ ನಾನು ಹೆಚ್ಚು ವಿವರಿಸೋದಿಲ್ಲ. 6 ಅಕ್ಷರದ 4 ಪಾದಗಳ ಗಾಯತ್ರಿ ಋಕ್ಕಿನ ವರ್ಣನೆ ನಾವು ಹೇಳಿದೆ. ನಾವೀಗ ತ್ರಿಪದ ಅಂತ ನೋಡ್ತಿರ್ತೀವಿ. 4 ಪಾದ ಹೇಗಿದೆ ಅನ್ನೋದ್ರ ಬಗ್ಗೆ ಹೆಚ್ಚೇನಿಗೆ ಬೇಡ, ಏನಿದೆ ಅಂತ ಹೇಳಿದೆ. 6 ಅಕ್ಷರ ಇರುವಂತಹ 4 ಪಾದಗಳ ಗಾಯತ್ರಿ ಋಕ್ಕಿದೆ. ಹೀಗೆ ಬ್ರಹ್ಮ ಮತ್ತು ಗಾಯತ್ರಿ, ಬ್ರಹ್ಮ ಮತ್ತು ಗಾಯತ್ರಿ ಋಕ್ ಅಂದ್ರೆ ಗಾಯತ್ರಿ ಮಂತ್ರ ಅಂತ ಅರ್ಥ. ಅಲ್ಲಿ ಅವೆರಡಕ್ಕೂ ಸಮಾನತೆಯನ್ನು ತಿಳಿಸ್ಲಿಕ್ಕಾಗಿ ಬ್ರಹ್ಮನನ್ನೇ ಗಾಯತ್ರಿ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ರಾಮಾನುಜ ಭಾಷ್ಯದಲ್ಲಿ ವರ್ಣನೆ. ಮತ್ತೆ ಈ ಮುಂದೆ ಚಂದ್ರಿಕಾದಲ್ಲಿ ಮಾಡಿರುವಂತಹ ವಿಮರ್ಶೆಯನ್ನ ನಾವು ಗಮನಿಸ್ಬೇಕು. ಜ್ಯೋತಿಷ್ ಚರಣಾಭಿಧಾನಾತ್ ಅಂತ ಹಿಂದೆ ಸೂತ್ರ ಬಂತಲ್ಲ, ಆ ಜ್ಯೋತಿಷ್ ಚರಣಾಭಿಧಾನಾತ್ ಅನ್ನೋ ಸೂತ್ರದಲ್ಲಿ ಚರಣಾಭಿಧಾನಾತ್ ಅಂತಿದೆ. ಚರಣಾಭಿಧಾನಾತ್ ಅನ್ನೋ ಶಬ್ದಕ್ಕೆ ನಾವೇನು ಅರ್ಥ ಹೇಳಿದ್ದೀವಿ? ಚರಣ ಅಂದ್ರೆ ದೂರ ಹೋಗುವುದು ಅಂತ ಅರ್ಥ. ದ್ವೈತ ಭಾಷ್ಯದಲ್ಲಿ ಹೇಳಿರುವಂತಹ ಅರ್ಥ ಇದೆ. ಈ ಪರತತ್ವ ಅನ್ನೋದು ಇಂದ್ರಿಯಗಳಿಗಿಂತ ದೂರ ಹೋಗಿದೆ, ಮತ್ತೆ ಇಂದ್ರಿಯಗಳು ಕೂಡ ಪರತತ್ವವನ್ನು ಬಿಟ್ಟು ಬೇರೆ ಕಡೆನೇ ಹೊರಟೋಗಿವೆ. ದೂರ ಚಲಿಸು, ವಿಚಾರಣ ಅಂತ ನಾವು ಅರ್ಥ ಹೇಳಿದ್ವಿ, ಸಂಚಾರ. ಆದರೆ ಉಳಿದ ಭಾಷೆಗಳಲ್ಲಿ ಚರಣ ಅಂದ್ರೆ ಪಾದ ಅಂತ ಅರ್ಥ ಹೇಳಿದ್ದಾರೆ. ಈಗಿಲ್ಲಿ ಸೂತ್ರಕಾರರಿಗೆ ಒಂದು ವೇಳೆ ಚರಣ ಅಂದ್ರೆ ಪಾದ ಅಂತಾನೆ ಅಭಿಪ್ರಾಯ ಆಗಿದ್ರೆ, ಸೈಷ ಚತುಷ್ಪದ ಷಡ್ವಿಧ ಗಾಯತ್ರಿ ಅಂತ ಚಾಂದೋಗ್ಯ ಉಪನಿಷತ್ತಿನಲ್ಲಿದೆಯಲ್ಲ, ಅಲ್ಲಿ ಪಾದ ಅಂತಿರೋದರಿಂದ ಪಾದ ಅನ್ನೋ ಅರ್ಥವನ್ನೇ ಹೇಳುವುದು ಸೂತ್ರಕಾರರಿಗೆ ಅಭಿಪ್ರೇತ ಆಗಿದ್ರೆ, ಅವರು ಈ ಸೂತ್ರದಲ್ಲಿ ನಾವು ನೋಡ್ತಿರುವಂತಹ ಆ ಸೂತ್ರದಲ್ಲಿ ಛಂದೋಭಿಧಾನ ನೇತಿ ಚೇನ್ನ ಅದಲ್ಲ, ಆ ಸೂತ್ರದಲ್ಲ, ಜ್ಯೋತಿ ಚರಣಾಭಿಧಾನಾತ್ ಎಂಬ ಸೂತ್ರದಲ್ಲಿ ಜ್ಯೋತಿ ಪಾದಾಭಿಧಾನಾತ್ ಅಂತ ಹೇಳಬೇಕಾಗಿತ್ತು. ಆ ಪಾದ ಅನ್ನೋ ಅಭಿಪ್ರಾಯವೇ ಆ ಸೂತ್ರಕಾರರಿಗೆ ಒಂದು ಅಭಿಪ್ರೇತ ಆಗಿದ್ರೆ, ಸೈಷಾ ಚತುಷ್ಪದ ಅಂತಾನೆ ಶ್ರುತಿಯಲ್ಲಿದೆಯಲ್ಲ, ಶ್ರುತಿ ಅಂದ್ರೆ ಛಾಂದೋಗ್ಯ ಉಪನಿಷತ್ತು, ಅಲ್ಲಿ ಪಾದ ಶಬ್ದ ಇರೋದ್ರಿಂದ ಇಲ್ಲಿ ಕೂಡ ಪಾದಾಭಿಧಾನಾತ್ ಅಂತಾನೆ ಸೂತ್ರ ಇರಬೇಕಾಗಿತ್ತು. ಚರಣಾಭಿಧಾನಾತ್ ಅಂತ ಸೂತ್ರ ಅಲ್ಲಿ ಹೊಂದೋದಿಲ್ಲ. ಮತ್ತೆ ಇವೆರಡೂ ಸೂತ್ರಗಳನ್ನು ನಾವು ಗಮನಿಸಬೇಕು. ಭೂತಾದಿಪಾದ ವ್ಯಪದೇಶೋಪತ್ತೇಶ್ಚೈವಂ ಅಂತಲ್ಲಿ ಚ ಅಂತಿದೆ. ಹಿಂದೆ ಜ್ಯೋತಿಷ್ ಚರಣಾಭಿಧಾನಾತ್ ಎಂಬಲ್ಲಿ ಚ ಇದೆ. ಈ ಛಾಂದೋಗ್ಯ ಉಪನಿಷತ್ತು, ಋಗ್ವೇದ ಇತ್ಯಾದಿ ಕಡೆಗಳಲ್ಲಿ ವರ್ಣಿತವಾದದ್ದು ಯಾವುದಿದೆಯಲ್ಲ, ಅದು ಭಗವಂತನೇ ಆಗಬೇಕು. ಯಾಕೆಂದ್ರೆ ಮೊದಲನೇ ಕಾರಣ ಏನು? ಚರಣಾಭಿಧಾನಾತ್. ಇಂದ್ರಿಯಗಳು ಈ ಪರತತ್ವದಿಂದ ದೂರ ಇವೆ, ಪರತತ್ವವು ಕೂಡ ಇಂದ್ರಿಯಗಳಿಗೆ ಸಿಲುಕೋದಷ್ಟು ಆಚೆಗಿದೆ. ಇದು ಚರಣ ಅಂತ ಅರ್ಥ. ಚರಣ ಅಂದ್ರೆ ಸಂಚಾರ, ದೂರ ಇರುವಿಕೆ. ಮುಂದೆ ಭೂತಾದಿಪಾದ ವ್ಯಪದೇಶೋಪತ್ತೇಶ್ಚ ಏವಂ ಅಂತನೋ ಸೂತ್ರದಲ್ಲಿ ಇನ್ನೂ ಒಂದು ಕಾರಣ ಇದೆ. ಗಾಯತ್ರಿ ಇಲ್ಲಿ ತೇಜಸ್ಸು ಮೊದಲಾದದ್ದು ಬ್ರಹ್ಮವೇ ಆಗ್ಬೇಕು, ಹೊರತು ಬೇರೆ ಯಾವ ಗಾಯತ್ರಿ ಆಗಬಾರ್ದು ಅಂತ ಹೇಳಲಿಕ್ಕೆ ಮತ್ತೊಂದು ಕಾರಣ ಇದೆ. ಅದೇನ್ ಕಾರಣ ಅಂದ್ರೆ ಭೂತ ಮೊದಲಾದ 4 ಪಾದಗಳನ್ನು ಒಳಗೊಂಡದ್ದು. ಇಲ್ಲಿ ಪಾದ ಅಂದ್ರೆ ಪಾದ ಅಂತಾನೆ ಅರ್ಥ, ಇಲ್ಲಿ ಸಂಚಾರ ಅಂತ ಅರ್ಥ ಅಲ್ಲ. ಹಿಂದೆ ಚರಣ ಅನ್ನೋದಕ್ಕೆ ಮಾತ್ರ ಸಂಚಾರ ಅಂತ ಅರ್ಥ. ಇಲ್ಲಿ ಪಾದ ಅಂದ್ರೆ ಅದರ ಒಂದೊಂದು ಅಂಶ ನಾವೇನು ನೋಡಿದ್ವಲ್ಲ, ಆ ಅರ್ಥ ಇದೆ. ನಾವು ಹಿಂದೆ ಚರಣ ಅಂದ್ರೆ ಸಂಚಾರ ಅಂತ ಅರ್ಥ ಮಾಡಿದ್ವಿ, ಇಲ್ಲಿ ಪಾದ ಅಂದ್ರೆ ಪಾದ ಅಂತ ಅರ್ಥ ಮಾಡಿದ್ವಿ. ಆದ್ರಿಂದ ನಮಗೆ ಈ ಸೂತ್ರಕ್ಕೂ ಸರಿಯಾಗಿ ಹೊಂದಾಣಿಕೆ ಉಳ್ಳಂತಹ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ಆದ್ರಿಂದ ಪಾದ ವ್ಯಪದೇಶೋಪತ್ತೇಶ್ಚ ಅಂತಂದ್ರೆ ಹಿಂದೆ ಸಂಚಾರವನ್ನು ಹೇಳಿದ್ದೇವೆ, ಇಲ್ಲಿ ಭೂತ ಮೊದಲಾದ ಪಾದಗಳನ್ನು ಒಳಗೊಂಡವನು, ಪಾದಗಳನ್ನು ಹೊಂದಿದವನು
ಅಂತ ಈಗ ಹೇಳಿದ್ದೀವಿ. ಇದು ಚ ಅಂತ ಅನ್ನೋದಕ್ಕೆ ಅರ್ಥ. ಈಗ ನೀವು ಅಲ್ಲಿ ಹಿಂದಿನ ಚರಣ ಅನ್ನೋದಕ್ಕೂ ಇಲ್ಲಿ ಪಾದ ಅನ್ನೋದಕ್ಕೂ ಒಂದೇ ಅರ್ಥ ಹೇಳ್ಬಿಟ್ರೆ ಒಂದು ಜ್ಯೋತಿಷ್ ಪಾದಾಭಿಧಾನ ಅಂತ ಇರಬೇಕಾಗಿತ್ತು ಸೂತ್ರದ ಸ್ವರೂಪ. ಇದು ಒಂದು ಸೂತ್ರ ಸ್ವರೂಪ ಹಾಗ್ಯಾಕೆ ಅವ್ರು ಮಾಡಿದ್ರು ಒಂದು ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ. ಇದು ಒಂದು ಸಮಸ್ಯೆ. ಇನ್ನೊಂದು, ಮೊದಲನೇ ಸೂತ್ರದಲ್ಲಿ ಅಂದ್ರೆ ಭೂತಾದಿ ಜ್ಯೋತಿಷ್ ಚರಣಾಭಿಧಾನ ಎಂಬ ಸೂತ್ರದಲ್ಲಿ ಏನು ಚರಣ ಅಂದ್ರೆ ಪಾದ ಅಂತ ಅರ್ಥ ಮಾಡಿದ್ರೆ, ಭೂತಾದಿ ಪಾದ ವ್ಯಪದೇಶೋಪತ್ತೇಶ ಅನ್ನೋಲ್ಲಿ ಅದೇ ಪಾದ ಅಂತಾನೆ ಅರ್ಥ ಮಾಡಿದ್ರೆ ಪುನರುಕ್ತಿ ಬರ್ತದೆ. ಅದನ್ನ ಹೇಗೆ ನೀವು ಪರಿಹರಿಸ್ತೀರಿ? ಪರಿಹರಿಸಲಿಕ್ಕೆ ಬರೋದಿಲ್ಲ. ಇದು ಈ ಅರ್ಥ ಸರಿಯಾಗೋದಿಲ್ಲ. ಶಾಂಕರ ವೇದಾಂತದಲ್ಲಿ ಮತ್ತೆ ಅದ್ವೈತ ರಾಮಾನುಜ ವೇದಾಂತದಲ್ಲಿ ಎರಡೂ ಒಂದೇ ತರ ಅರ್ಥ ಹೇಳಿರೋದ್ರಿಂದ ಆ ಪುನರುಕ್ತಿಯನ್ನು ಪರಿಹರಿಸಲಿಕ್ಕೆ ನೀವು ಬರೋದಿಲ್ಲ. ಅಲ್ಲೊಂದು ಶ್ಲೋಕ ಇದೆ, ಪೌನರುಕ್ತಿಂ ಪರಮತೆ ಜ್ಯೋತಿರ್ಭೂತಾದಿ ಸೂತ್ರಯೋ ಪಾದೋಪದೇಶಾವನ್ಯಾಹಿ ನೈವಾಸ್ತಿ ಚರಣಾಭಿಧ ಅಂತ. ಈ ಶ್ಲೋಕ ಎಲ್ಲಿದು ಅನುವ್ಯಾಖ್ಯಾನದಲ್ಲಿ ಯಾವ್ದು ಶ್ಲೋಕ ಇದ್ದಿರಬಹುದು, ನಾನು ನೋಡ್ಲಿಕ್ಕೆ ಹೋಗ್ಲಿಲ್ಲ. ಚಂದ್ರಿಕಾದಲ್ಲಿ ಬಹುಶಃ ಆ ಶ್ಲೋಕ ಕೋಟ್ ಮಾಡಿದ್ದಾರೆ. ಪರಮತೆ ಅಂದ್ರೆ ಶಾಂಕರ ವೇದಾಂತದಲ್ಲಿ ಮತ್ತು ರಾಮಾನುಜ ವೇದಾಂತದಲ್ಲಿ ಪೌನರುಕ್ತಿ ಇದೆ. ಹೇಗೆಂದ್ರೆ ಜ್ಯೋತಿ ಮತ್ತು ಭೂತಾದಿ ಸೂತ್ರಗಳು. ಜ್ಯೋತಿಯ ಸೂತ್ರದಿಂದ ಜ್ಯೋತಿಷ್ ಚರಣಾಭಿಧಾನ ಅಂತ ಸೂತ್ರವನ್ನು ತಗೊಂಡಿದ್ದಾರೆ. ಭೂತಾದಿ ಸೂತ್ರ ಅಂತಂದ್ರೆ ಭೂತಾದಿ ಪಾದ ವ್ಯಪದೇಶ ಹೋಗುತ್ತೆ. ಇವೆರಡಕ್ಕೂ ಪುನರುಕ್ತಿ ದೋಷ ಬರ್ತದೆ. ಯಾಕೆಂದ್ರೆ ಪಾದೋಪದೇಶವು ಅನ್ಯಾಹಿ ನೈವಾಸ್ತಿ ಚರಣಾಭಿಧ, ಎರಡೂ ಕೂಡ ಸೂತ್ರಗಳು ಪಾದೋಪದೇಶವು ಸೂತ್ರಯೋಹ ಅಂತಿದೆ. ಸೂತ್ರ ಶಬ್ದ ನಪುಂಸಕಲಿಂಗ. ಇಲ್ಲಿ ಪಾದವು ಅಂತ ಪುಲ್ಲಿಂಗದಲ್ಲಿ ಹೇಗೆ ಪ್ರಯೋಗ ಆಯಿತು ನನಗೇನು ಜಿಜ್ಞಾಸೆ ಬಂತು. ನನ್ನ ಬಗ್ಗೆ ಹೆಚ್ಚೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗ ಎರಡೂ ಕೂಡ ಪಾದಗಳನ್ನೇ ಹೇಳಿದ್ರೆ ಪುನರುಕ್ತಿ ಬರ್ತದೆ. ನಾವು ಹೇಳಿದ್ದಾದ್ರೆ ಚರಣ ಅಂದ್ರೆ ಸಂಚಾರ, ಆದ್ರೆ ನೈವಾಸ್ತಿ ಚರಣಾಭಿಧ, ನೀವು ಸಂಚಾರ ಅನ್ನೋ ಅರ್ಥವನ್ನು ಒಪ್ಪಲಿಲ್ಲ. ನೀವು ಕೇವಲ ಎರಡೂ ಕೂಡ ಪಾದ ಅಂತಾನೆ ಅರ್ಥ ಮಾಡಿದ್ರಿಂದ ನಿಮ್ಗೆ ಪುನರುಕ್ತಿ ದೋಷ ಇದೆ. ಇದಲ್ಲದೆ ಹಿಂದೆ ಬಂದದ್ದು ನಾವು ನೆನಪು ಮಾಡ್ಕೊಳ್ಬೇಕು. ನೀವೆಲ್ಲ ಬರೇ ಉಪನಿಷತ್ತುಗಳನ್ನು ಇಟ್ಕೊಂಡು ಬ್ರಹ್ಮಸೂತ್ರಗಳನ್ನು ವಿಚಾರ ಮಾಡ್ಲಿಕ್ಕೆ ಹೊರಟಿದ್ದೀರಿ. ನಾವು ಋಗ್ವೇದವನ್ನು ಇಟ್ಕೊಂಡಿದ್ದೇವೆ. ವಿಮೇಕರಣ ಪತಯತೋ ವಿಚಕ್ಷುರು ವೀದಂ ಹೃದಯಂ ವೀದಂ ಹೃದಯ ಆಹಿತಂಬಿತ ಅಂತ ಹೀಗೆ ಅಲ್ಲಿ ಚರಣವನ್ನು ಹೇಳಿದ್ದಾರೆ. ಚರಣ ಅಂದ್ರೆ ಸಂಚಾರ. ವಿಮೇ ಮನಶ್ಚರತಿ ದೂರಾಧೀಹಿ, ಚರತಿ ಅಂತ ಸಂಚಾರ ಹೇಳಿದ್ದಾರೆ. ಋಗ್ವೇದ ಉಪನಿಷತ್ತು ಎಲ್ಲವನ್ನು ಕೂಡ ನಾವು ಇಲ್ಲಿ ವಿಮರ್ಶೆ ಮಾಡಿದಾಗಾಯ್ತು. ಅದರಿಂದ ಸೂತ್ರ ಅದು ಋಗಾದಿ ವೇದಗಳು ಉಪನಿಷತ್ತುಗಳು ಇತ್ಯಾದಿ ಎಲ್ಲವನ್ನೂ ಅದು ವಿಮರ್ಶಿಸ್ತದೆ, ವಿಶ್ವತೋಮುಖ ಆಗಿರ್ತದೆ ಸೂತ್ರ ಅನ್ನೋದನ್ನು ನಾವು ತೋರಿಸ್ಕೊಟ್ಟಾಗ. ಇದೊಂದು ನಮ್ಮ ಭಾಷೆಯ ವೈಶಿಷ್ಟ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.